ಗುರುವೇ, ನಾನಿವತ್ತು ನಮ್ಮ ಮನೆಯ ಮದುವೆ ಅಂತಂದರೆ ನಮ್ಮ ಮನೆ ಶಾಸ್ತ್ರ ಸಂಪ್ರದಾಯನ ನಿಮ್ಮೆಲ್ಲರಿಗೂ ತೋರಿಸೋದು ಕೊಟ್ಟಿದ್ದೀನಿ. ಬನ್ನಿ ನೋಡೋಣ ಒಂದು ಕಡೆಯಿಂದ. ನಮಸ್ಕಾರ ಕರ್ನಾಟಕ, ಈ ನಿಮ್ಮ ಪೃಥ್ವಿ ಮಾಡುವ ನಮಸ್ಕಾರಗಳು. ಒಂದು ಮದುವೆ ಅನ್ನೋದು ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಖುಷಿನ ತಂದುಕೊಡುತ್ತೆ ಅಂತಂದರೆ, ನಡೆಯೋ 3 ದಿವಸ ಮದುವೆಗೆ 6 ತಿಂಗಳ ಮುಂಚೆನೇ ನಾವೆಲ್ಲ ತಯಾರಿ ನಡೆಸ್ಕೋಬೇಕು. ನಾವು ನಡೆಸೋ ತಯಾರಿಯಲ್ಲಿ ಖುಷಿನೇ ಜಾಸ್ತಿ. ಯಾಕಂತಂದರೆ ನಮ್ಮ ಬಂಧು ಬಳಗ ಎಲ್ಲ ಒಟ್ಟುಗೂಡಿ ಒಂದೇ ಹತ್ರ ನಾವು ಮದುವೆ ಮಾಡ್ತಿದ್ದೀವಿ ಅಂತಂದರೆ ನಮ್ಗಾಗೋ ಖುಷಿ ಯಾರಿಗೂ ಹೇಳೋದಕ್ಕಾಗಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಖುಷಿಯ ಸಂಭ್ರಮದಲ್ಲಿ ತೇಲ್ತಾ ಇರ್ತಿರೋ ಗುರುವೇ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ, ಗುರುವೇ, ನೀವೇನಾದರೂ ಸಿಂಪಲ್ ಆಗಿ ಮದುವೆ ಆಗಬೇಕು ಅಂತಿದ್ರೆ, ಜೀವನದಲ್ಲಿ ಆಗೋದು ಒಂದೇ ಸರಿ ಮದುವೆ ಗುರು, ಆ ಮದುವೆನ ಗ್ರ್ಯಾಂಡಲ್ ಆಗಿ ಅಂತ ಹೇಳ್ತಾ ನಿಮ್ಮ ಖುಷಿನ ಹಂಚ್ಕೊಂಡು ಮದುವೆ ಆಗಿ ಗುರುವೇ. ನಮಗೆಲ್ಲರಿಗೂ ಕಾಣಿಸೋದೇನಪ್ಪ ಅಂತಂದ್ರೆ, ಮದುವೆ ದಿವಸ ಗಂಡು ಹೆಣ್ಣು ಸೂಟು ಬೂಟು ಹಾಕೊಂಡು ನಿಂತ್ಕೊಂಡು ಫೋಟೋ ತಗೊಳ್ಳೋದಷ್ಟೇ. ಅದಕ್ಕಿಂತ ಮುಂಚೆ 2 ಫ್ಯಾಮಿಲಿ ಪಟ್ಟಂತಹ ಕಷ್ಟ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಗುರುವೇ. ತಂದೆ ತಾಯಿ ಆದಂಥವ್ರು ಸಾಲ ಸೋಲ ಮಾಡಿಬಿಟ್ಟು ಮದುವೆನ ಮಾಡ್ತಾರೆ. ಆದರೆ ಅದೇ ಜೀವನನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಗುರುವೇ. ಬನ್ನಿ ನೋಡೋಣ ನಮ್ಮ ವಿಡಿಯೋ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಮಾವನ ಮಗಂದು ಫಸ್ಟ್ ಮದುವೆ ಆಗ್ತೈತೆ. ಸೊ ಬನ್ನಿ ನಮ್ಮ ಮಾವನ ಮದುವೆ ಫುಲ್ ಡೀಟೇಲ್ಸ್ನ ನಿಮ್ಗೆ ನೋಡೋಣ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಪೂರ್ತಿ ವಿಡಿಯೋನ ಅಲ್ಲೇ ವಾಚ್ ಮಾಡ್ಕೋಬೇಕು. ಇದ್ರಲ್ಲಿ 3 ನಿಮಿಷ ನಾನು ಮಾತ್ರ ನಿಮಗೆ ತೋರ್ಸೋಕ್ಕಾಗೋದು. ಗುರುವೇ, ನಾನು ಕಾಲೇಜಿಂದ ಡೈರೆಕ್ಟಾಗಿ ಹಿಂಗೆ ನಮ್ಮ ಮಾವನ ಮನೆಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ರಾತ್ರಿನೇ ಮೆಹಂದಿ ಶಾಸ್ತ್ರ ಇತ್ತು. ಸೊ ಮೆಹಂದಿ ಶಾಸ್ತ್ರದಲ್ಲಿ ಎಲ್ಲರನ್ನು ಮಾತಾಡ್ಸ್ಕೊಂಡು ಮೆಹಂದಿ ಶಾಸ್ತ್ರ ನೋಡ್ಕೊಂಡು ಅದಾದ್ಮೇಲೆ ನೈಟ್ ನಮ್ಮ ಅಮ್ಮನ ಬರ್ತಡೇ ಇತ್ತು ಗುರುವೇ. ಅಲ್ಲೇ ರಾತ್ರಿ 12 ಗಂಟೆಗೆ ನಮ್ಮ ಅಮ್ಮನ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಗುರುವೇ. ಅದಾದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ನಮ್ಮ ಹುಡುಗಿನ ಕರ್ಕೊಂಡು ಹೊರಟೆ ಗುರುವೇ. ಅರಿಶಿನ ಶಾಸ್ತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ನೆಲ್ ಕುಟ್ಟೋದನ್ನ ನೀವೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಈ ಥರ ಇರುತ್ತೆ ಗುರುವೇ. ನಿಮ್ಮ ಕಡೆ ಯಾವ ಥರ ಶಾಸ್ತ್ರ ಸಂಪ್ರದಾಯ ಇರುತ್ತೆ ಅಂತ ಕಮೆಂಟ್ ಮಾಡಿ ಗುರುವೇ. ನೆಲ್ ಕುಟ್ಟಿದಾದ್ಮೇಲೆ ಬಳೆ ಶಾಸ್ತ್ರ ಇತ್ತು ಗುರುವೇ. ಬಳೆ ಶಾಸ್ತ್ರ ನೋಡ್ಕೊಂಡು ನಾನು ಹೊರಟೆ ಗುರುವೇ ಚೌಟ್ರಿ ಕಡೆ ಅಂದಮೇಲೆ ಹುಡುಗರ ಕೆಲಸ ಗೊತ್ತಲ್ಲ ಗುರುವೇ. ಹೆಣ್ಮಕ್ಳದೆಲ್ಲ ರೆಡಿ ಆಗ್ಬಿಟ್ಟು ಆರಾಮಾಗಿರೋದು. ಗಂಡು ಮಕ್ಳ ಕೆಲಸ ಮದುವೆ ಅಂತ ಅಂದಮೇಲೆ ಚೌಟ್ರಿಗೆ ಹೋಗಿ ಕೆಲಸ ಮಾಡ್ಬೇಕು ಗುರುವೇ. ಚೌಟ್ರಿಗೆ ಹೋಗಿ ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ಕೊಂಡು ಫ್ಯಾಮಿಲಿ ಬಂದರು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಫಸ್ಟ್ ಊಟ ತಿನ್ಕೊಬಿಟ್ಟು ಸುಸ್ತಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಹೋಗಿ ನಮ್ಮ ಪ್ರೋಗ್ರಾಮ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ ಗುರುವೇ. ನೈಟ್ ರಿಸೆಪ್ಷನ್ ಆಯಿತು ಗುರುವೇ. ರಿಸೆಪ್ಷನ್ ಆದಮೇಲೆ ಅವತ್ತು ಮದರ್ಸ್ ಡೇ ಇದ್ದ ಕಾರಣ ಇನ್ನೇನು ಗುರುವೇ, ರಾತ್ರಿ ಎಲ್ಲ ಹೆಣ್ಣು ಗಂಡಿಗೆ ಅರ್ಶಿನ ತಿಕ್ಕದೆ ಕೆಲಸ. ಇದೇನೋ ಹಸೆ ಬರೀತಾ ಇದ್ರಂತೆ. ನಂಗಂತ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ನೋಡ್ಬೋದು ಇಲ್ಲಿ. ನಿಮ್ಗೇನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ. ಅರ್ಶಿನ ಹಚ್ಚೋ ಟೈಮಲ್ಲಿ ಗಂಡು ಹೆಣ್ಣು ಮುಖ ನೋಡಬಾರ್ದು ಅಂತ ಗಂಡು ಒಂದು ಕಡೆ ಹೆಣ್ಣೊಂದು ಕಡೆ ನಿಂತಿದ್ರು ಗುರುವೇ. ನಾನು ಅದನ್ನೆಲ್ಲ ಕೇಳ್ಬಿಟ್ಟು ಯಾಕೆ ನೋಡಬಾರ್ದು ಅಂದರೆ ಏನೋ ಶಾಸ್ತ್ರ ಸಂಪ್ರದಾಯ ಅಂತೆ. ನನಗೆ ಇವೆಲ್ಲ ಗೊತ್ತಿಲ್ಲ ಅಂತ ನಾನು ನೋಡ್ಕೊತ ಕೂತ್ಕೊಂಡೆ. ನೈಟ್ ಫುಲ್ಲು ಗಂಡು ಹೆಣ್ಣಿಗೆ 3 ಸರಿ ಅರ್ಶಿನ ತಿಕ್ಕಿದ್ರು ಗುರುವೇ. ನಾನು ನೋಡ್ಕೊತ ಕೂತ್ಕೊಂಡೆ. ನೈಟ್ ಅದೆಲ್ಲ ಆದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಗಂಡಿಗೆ ಬಾಸಿಂಗ್ ಎಲ್ಲ ಕಟ್ಕೊಂಡು ಪಾದ ಪೂಜೆ ಎಲ್ಲ ಮಾಡಿ ಪಾದ ಎಲ್ಲ ತೊಳೆದು ಮದುವೆ ಮಂಟಪದ ಹತ್ರ ಕರ್ಕೊಂಡು ಹೋಗಿ ಮುಹೂರ್ತ ಧಾರಣೆಯೂ ಆಯಿತು ಚೆನ್ನಾಗಿ. ಮನೆ ಕಡೆ ಹೆಣ್ಣನ್ನು ಕರ್ಕೊಬಂದು ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೋಬೇಕಲ್ಲ ಗುರುವೇ. ನಮ್ಮ ಮನೆಗೆ ಅವ್ರು ಬಂದವ್ರು ಅಂತಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಎಂಟ್ರಿ ಆಗಬೇಕು. ಸೊ ಅವ್ರನ್ನೆಲ್ಲ ಎಂಟ್ರಿ ಮಾಡಿಕೊಂಡು ಇವತ್ತಿನ ದಿನಚರಿ ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಗುರುವೇ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಗುರುವೇ. ಬಾಯ್.